ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ಮನೇಲ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತಿನ ವಿಚಾರ ಏನು ಎಂತ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಇದೇ ವಿಚಾರದ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ. ಇವತ್ತು ಎರಡು ಸಿನಿಮಾದ ಬಗ್ಗೆ ನಾನು ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸ್ನೇಹಿತರೆ. ಯಾವ ಎರಡು ಸಿನಿಮಾ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಅಂತಂದ್ರೆ ಸ್ನೇಹಿತರೆ, ಮೊದಲನೇ ಸಿನಿಮಾ ಬಂದ್ಬಿಟ್ಟು ಕಿಚ್ಚ ಬಾಸ್ ಅವರ ಆಲ್ರೆಡಿ ಸಿನಿಮಾ ರಿಲೀಸ್ ಡೇಟ್ 25ನೇ ತಾರೀಕು ಅಂತ ಬಂದಿದೆ. ಎಲ್ಲಾ ತರಹದ ಒಂದು ಬಿಡುಗಡೆಗೆ ಸಿದ್ಧತೆಯನ್ನ ಕಾಣ್ತಾ ಇದೆ ಸ್ನೇಹಿತರೆ. ಎಲ್ಲಾ ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಅನ್ನ ಇದನ್ನ ಮಾಡ್ಬಿಟ್ಟಿದ್ದಾರೆ. ಫ್ಯಾನ್ ಶೋ ಎಲ್ಲಾ ಕಡೆನೂ ಹೌಸ್ಫುಲ್ ಅಂತ ಆಗ್ಬಿಟ್ಟಿದೆ. ಟಿಕೆಟ್ಸ್ ಅಂತೂ ಸೋಲ್ಡ್ ಔಟ್. ಇನ್ನು ಸಿನಿಮಾ ರಿಲೀಸ್ ಆಗೋದು ಒಂದೇ ಬಾಕಿ ಇರೋದು ಸ್ನೇಹಿತರೆ. ಬಟ್ ಸಿನಿಮಾ ರಿಲೀಸ್ ಆಗೋ ಮುಂಟೆ ಪ್ರೀ ರಿಲೀಸ್ ಇವೆಂಟ್ ಎಲ್ಲಾ ಮಾಡಿ ಸಿನಿಮಾದ ಪ್ರಚಾರ ತುಂಬಾನೇ ಬಿರುಸಿನಿಂದ ನಡೀತಾ ಇದೆ ಸ್ನೇಹಿತರೆ. ಅದ್ರ ಮಧ್ಯೆ ಇವತ್ತು ಸಿನಿಮಾ ಚಿತ್ರತಂಡದಿಂದ ಎರಡನೇ ಅಥವಾ ಮೂರನೇ ಅನ್ನೋ ಲೆಕ್ಕ ಅನ್ನಂತರದ ಮೂರನೇ ಒಂದು ಸಾಂಗ್ ನ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ. ಈ ಮೂರು ಅನ್ನೋದು ಎಷ್ಟು ಲಕ್ಕಿನೋ ಗೊತ್ತಿಲ್ಲ. ಬಟ್ ಇವತ್ತು ಎರಡು ಸಿನಿಮಾಗಳಿಂದ ಮೂರನೇ ಸಾಂಗ್ ನ ಬಿಡ್ತಿದಾರೆ. ಆ ಎರಡು ಸಿನಿಮಾಗಳು ಯಾವ್ದು ಅಂತಂದ್ರೆ ಅದರಲ್ಲಿ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಮಾರ್ಕ್ ಸಿನಿಮಾ ಸ್ನೇಹಿತರೆ. ಮಾರ್ಕ್ ಸಿನಿಮಾದ ದಿ ಕಾಳಿ ಸಾಂಗ್ ಇದು ಸ್ವಲ್ಪ ನಮಗೆ ಒಂದು ಸ್ಟೇಜ್ ಹತ್ತಿ ಕುಣಿಯೋದಕ್ಕೆ ಒಂದು ಬೆಸ್ಟ್ ಸಾಂಗ್ ಅಂತಾನೆ ಹೇಳ್ಬೋದು. ಇವತ್ತು ಆ ಸಾಂಗ್ ರಿಲೀಸ್ ಆಗ್ತಿದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಮಾಸ್ ಅನ್ನೋ ಒಂದು ಸಾಂಗ್ ಏನಿತ್ತು ಮ್ಯಾಕ್ಸ್ ಅಲ್ಲಿ, ಇಲ್ಲೂ ಕೂಡ ಅದೇ ತರನೇ ಸಾಂಗ್ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತು ಕೂಡ 11 ಗಂಟೆಗೆ ಈ ಒಂದು ಸಾಂಗ್ ನ ರಿಲೀಸ್ ಮಾಡ್ತಾ ಇದಾರೆ. ಯಾರೆಲ್ಲ ದಯವಿಟ್ಟು ಕಾಯ್ತಿದ್ರ ಮಾರ್ಕ್ ಚಿತ್ರತಂಡದಿಂದ ಇದು ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಒಂದು ಒಳ್ಳೆ ಅಪ್ಡೇಟ್. ಈ ಸಾಂಗ್ ಇವಾಗ ಬೇಕಿತ್ತು, ಹಾಗಾಗಿನೇ ಇವತ್ತು ಆ ಸಾಂಗ್ ನ ನೋಡ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೂ ಇಷ್ಟ ಆಗಿದ್ರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ, ಇನ್ನು ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಇನ್ನು ಎರಡನೇ ವಿಚಾರ ಬಂದ್ಬಿಟ್ಟು ಧ್ರುವ ಸರ್ಜಾ ಅವರ ಈ KD ಸಿನಿಮಾ ಎಷ್ಟು ಮೋಸ್ಟ್ ಎಕ್ಸೆಪ್ಟೆಡ್ ಅಂತ ಬಿಟ್ರೆ ಒಂದು ಎಕ್ಸ್ಪೆಕ್ಟೆಡ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಯಾಕೆಂತಂದ್ರೆ ಈ ಪ್ರೇಮ್ ಅವ್ರ ಸಿನಿಮಾ ಅಂತಂದ್ರೆ ಒಂಥರ KVN ಪ್ರೊಡಕ್ಷನ್ಸ್ ನಿರ್ದೇಶಕ ಪ್ರೇಮ್ ಅವರ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಕ್ಟಿಂಗ್ ಧ್ರುವ ಸರ್ಜಾ ಅವರಾಗಿರ್ಬೋದು, ಇನ್ನು ರವಿಚಂದ್ರನ್, ರಮೇಶ್ ಸರ್, ಒಬ್ಬ ಎಷ್ಟು ಜನ ಇದಾರೆ ಇಲ್ಲಿ. ಬಹಳಷ್ಟು ಜನ ಒಂದು ಆಕ್ಟರ್ಸ್ ಇರುವಂತ ಈ KD ಸಿನಿಮಾ ನೀವು ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ, ನಾನು ಅದರಲ್ಲೂ ನಾನೇ ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಈ ಚಿತ್ರತಂಡದಿಂದ ಒಂದು ಅಪ್ಡೇಟ್ ಅಂದ್ರೆ ಮೇಜರ್ ಅಪ್ಡೇಟ್ ಯಾವ್ದಪ್ಪ ಅಂತಂದ್ರೆ ಒಂದು ಸಾಂಗ್ ನ ಅದು ಕೂಡ ಮೂರನೇ ಸಾಂಗ್ ಸ್ನೇಹಿತರೆ. ಯಾವ್ದಂತಂದ್ರೆ ದೋಸ್ತ ಅಣ್ತಮ್ಮ ಜೋಡೆತ್ತು ಕಣೋ ಅನ್ನೋ ಒಂದು ಸಾಂಗ್ ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದು ಕೂಡ ಇವತ್ತು 11 ಗಂಟೆ ಮೇಲೆ ಇದೆ. ಎರಡೂ ಸಾಂಗ್ಗಳು ಇವತ್ತು ರಿಲೀಸ್ ಆಗ್ತದೆ ಸ್ನೇಹಿತರೆ. ಒಂದು ಮಾರ್ಕ್ ಚಿತ್ರದ್ದು, ಇನ್ನೊಂದು ಧ್ರುವ ಸರ್ಜಾ ಅವರ KD ಸಿನಿಮಾದ್ದು. ಈ ಎರಡೂ ಸಾಂಗ್ ಪವರ್ಫುಲ್ ಆಗಿರುವಂತ ಸಾಂಗ್ಗಳೇ. ಹಾಗಾಗಿನೇ ಎರಡೂ ಸಾಂಗ್ ನೋಡೋದಕ್ಕೆ ನಾನ್ ಕಾಯ್ತಿದ್ದೀನಿ. ಯಾರ್ಯಾರೆಲ್ಲ ಕಾಯ್ತಾ ಇದೀರಾ ದಯವಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಮೇಜರ್ ಅಪ್ಡೇಟ್ ಅಂದ್ರೆ ಇದೆ ಸ್ನೇಹಿತರೆ. ಎರಡು ಸಾಂಗ್ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಇವತ್ತು ಧ್ರುವ ಸರ್ಜಾ ಅವ್ರ ಸಾಂಗ್ ರಿಲೀಸ್ ಆಗ್ತಾ ಇದೆ, ಮತ್ತೆ ಮಾರ್ಕ್ ಸಿನಿಮಾದ ಒಂದು ಕಾಳಿ ಸಾಂಗ್ ಕೂಡ ರಿಲೀಸ್ ಆಗ್ತದೆ. ಎರಡು ಸಾಂಗ್ ನ ನೋಡೋದಕ್ಕೆ ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಚಾನಲ್ ನೋಡಿ ಸ್ನೇಹಿತರೆ. ಇವತ್ತು ಒಳ್ಳೆ ಹಬ್ಬನೇ. ಇವತ್ತು ಧ್ರುವ ಸರ್ಜಾ ಫ್ಯಾನ್ಸ್ ಮತ್ತು ಕಿಚ್ಚ ಫ್ಯಾನ್ಸಿಗೂ ಒಂದು ಒಳ್ಳೆ ಹಬ್ಬ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಆದಷ್ಟು ನನ್ನ ಕೊನೆಯದಾಗಿ ಯಾವಾಗ್ಲೂ ಹೇಳತ್ತಾರನೆ, ಕನ್ನಡ ಸಿನಿಮಾಗಳನ್ನ ಪೈರಸಿಯಿಂದ ಉಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಎಲ್ಲರೂ ಕೂಡ ಇವತ್ತಿನ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬರ್ತಾ ಇದೀನಿ ಸ್ನೇಹಿತರೆ. ನಮಸ್ಕಾರ.